ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎನ್.ಜೆ ಫ್ಯಾಮಿಲಿ. ಫ್ರೆಂಡ್ಸ್, ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಮೂಲಿ ಪರೋಟ ಮಾಡೋದನ್ನು ತೋರಿಸಿದ್ದೆ. ಹಾಗೆಯೇ ಮೂಲಂಗಿನ ತುರಿದ್ಬಿಟ್ಟು ಅದರ ನೀರನ್ನು ತೆಗೆದಾದ್ಮೇಲೆ ನೀವು ಮೂಲಂಗಿ ನೀರನ್ನು ಏನು ಮಾಡ್ಕೊಳ್ತೀರೋ ಗೊತ್ತಿಲ್ಲ, ಬಟ್ ನಾನು ಇವತ್ತು ಮೂಲಂಗಿ ನೀರಲ್ಲಿ ಅಂದರೆ ಅದರ ಬರೋವಂಥ ಜ್ಯೂಸಲ್ಲಿ ಮೂಲಂಗಿ ತಂಬುಳಿನ ಮಾಡ್ತಾಯಿದ್ದೀನಿ. ಒಳ್ಳೆ ಘಮ ಇರುತ್ತೆ ಫ್ರೆಂಡ್ಸ್. ಮೂಲಂಗಿ ತುರಿದಾಗ ಎಷ್ಟು ಒಳ್ಳೆ ಪರಿಮಳ ಬರುತ್ತೋ ಅದೇ ಥರ ತುಂಬ ಚೆನ್ನಾಗಿರೋಂಥ ಪರಿಮಳ ಈ ಮೂಲಂಗಿ ತಂಬುಳಿಲಿ ಕೂಡ ಇರುತ್ತೆ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮಾಡ್ಕೊಳ್ಳುವಂಥದ್ದು. ಈ ಥರ ಮೂಲಂಗಿನ ತುರಿದಾದ್ಮೇಲೆ ಒಂದು 2 ನಿಮಿಷ ನೀರು ಹಾಕಿ ನೆನೆಸಿಟ್ರೆ ಈ ಥರ ನಾವು ನೀರನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ತುರಿದಿರೋದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಪಲ್ಯಗೆ ಇಲ್ಲ ಪರೋಟಾಗೆ ಮಾಡ್ಕೊಂಡಾಗ ಈ ಥರ ನೀರು ಸಪ್ರೇಟ್ ಮಾಡಿಕೊಂಡ್ರೆ, ಮತ್ತು ಹಾಗೆಯೇ ಸ್ವಲ್ಪ ಮೂಲಂಗಿ ತುರಿ ಇಲ್ಲಾಂದರೆ 1-2 ಎಸಳು ಮೂಲಂಗಿನ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ನಾನಿಲ್ಲಿ ಮೂಲಂಗಿ ತುರಿದಿರೋದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಟೀ ಸ್ಪೂನ್ನಷ್ಟು 1 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, ಹಾಗೆಯೇ ಒಂದು 10 ಎಸಳು ಬೆಳ್ಳುಳ್ಳಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3 ಹಸಿಮೆಣಸಿಕಾಯಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀವು ಇದಕ್ಕೆ ರುಬ್ಬೋವಾಗ ನೀರು ಬೇಕು ಅನಿಸಿದ್ರೆ ಮೂಲಂಗಿ ತುರಿದಿಟ್ಟಿರೋಂಥ ನೀರನ್ನೇ ಉಪಯೋಗಿಸ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಮೇಲೆ ಎಕ್ಸ್ಟ್ರಾ ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಮಾಡ್ಕೊಂಡಾಗಿದೆ. ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಹಾಕ್ಕೊಂಡಿರೋ ನೀರು ಮೂಲಂಗಿ ತುರಿದಿಟ್ಟಿದ್ನಲ್ಲ ಅದನ್ನೇ ಹಾಕ್ಕೊಂಬಿಟ್ಟು ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಹುರುಗಡ್ಲೆ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಗೆ ಮಾಡ್ಕೊಳ್ತಾ ಇರೋದ್ರಿಂದ ಹೆಚ್ಚು ಗಟ್ಟಿಯಾಗೇನೂ ಮಾಡ್ಕೊಳ್ತಾ ಇಲ್ಲ. ನೋಡಿ, ಇಷ್ಟು ಥರ ಒಳ್ಳೆ ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಬೇಕಿದ್ದರೆ ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಮಾಡ್ಕೋಬೋದು, ಬಟ್ ನಾನು ಇಳಿಸೋದಕ್ಕೆ ಇನ್ನೊಂದು 2 ನಿಮಿಷ ಇದ್ದಂಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಜಸ್ಟ್ ಎಣ್ಣೆ, ಸಾಸಿವೆ, ಒಣಮೆಣಸಿಕಾಯಿ ಹಾಗೆಯೇ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ತಿಳಿಯಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಿದ್ದರೆ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಇವತ್ತು ಮಾಡಿರೋಂಥ ಸಿಂಪಲ್ಲಾಗಿ ತೋರಿಸಿರೋ ಮೂಲಂಗಿ ತಂಬುಳಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.